ಈ ಬದ್ಮಾಶ್ಗಳು ಈ ಕಾರ್ಖಾನೆಗಳು ನಡೆಸುವಂತವ್ರು ಹೇಗಿರ್ತಾರೆ ಅಂದ್ರೆ ಅವರ ಲಾಭದಲ್ಲಿ ಅವರು ಈ ಎಲ್ಲ ಸಂಸ್ಕರಣಾ ಘಟಕ ಮಾಡೋದಕ್ಕೂ ಖರ್ಚು ಮಾಡಬೇಕಾಗುತ್ತೆ. ಆದ್ರೆ ಅದು ಖರ್ಚು ಮಾಡಿದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ಇದು ಒಂದ್ ನಿಮಿಷ ಕೇಳಿಸ್ಕೊಂಡು ಇರೋ ಕಡೆ ಅವರು ತೋರಿಸ್ಬೇಕಾಗುತ್ತೆ. ಅದು ಕೆಲಸ ಮಾಡೋದಿಲ್ಲ. ಎಲ್ಲಾ ಕಡೆನೂ ನಾಮಕಾವಸ್ಥೆಗಾದ್ರೂ ಇಟ್ಟಿರ್ತಾರೆ ಅದನ್ನ ಫೋಟೋಗಳು ತಗೊಂಡು. ಆದ್ರೆ ಪ್ರತಿ ದಿವಸ ಅದನ್ನ ನಡೆಸಬೇಕು ಅಂದ್ರೆ ಅವರಿಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚು ಅವರ ಬಿಸ್ನೆಸ್ ಭಾಗ. ಆದ್ರೆ ಅದನ್ನ ಉಳಿಸಬೇಕು ಅನ್ನುವಂತ ನೀಚತನದಿಂದಾಗಿ ಅವರು ಅದನ್ನು ಮಾಡೋದಿಲ್ಲ. ಈ ಪರಿಸರ ನಿಯಂತ್ರಣ ಮಂಡಳಿಯವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೊನೆಗೆ ಅದೆಲ್ಲಿಗೆ ಬರುತ್ತೆ? ಜನರ ಅನ್ನದ ಬಟ್ಟಲಿಗೆ ಬರುತ್ತೆ. ಹೊರಗೆ ಬಂದಂತಹ ನೀರು. ಇವತ್ತು ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಜನಸಂಖ್ಯೆ ಆಗ್ಲೇ ನಾನು ಹೇಳಿದಂಗೆ ಸಮೃದ್ಧವಾಗಿದ್ದೀವಿ. ಆದರೆ ನಾವು ತಿನ್ನುತ್ತಾ ಇರುವಂತಹದ್ದು ಇವತ್ತು ವಿಷವಿಲ್ಲದ ಆಹಾರವಲ್ಲ. ನಾವು ನಮಗೆ ನಿಧಾನ ವಿಷ. ಒಬ್ಳು ನಿಮ್ಗೆ ಗೊತ್ತಿರಬಹುದು, ಚಂದ್ರಗುಪ್ತ ಮೌರ್ಯನ ಕತೆ ಬಂದಾಗ ಒಬ್ಬ ಹೆಣ್ಣು ಮಗಳಿಗೆ ಚಂದ್ರಗುಪ್ತ ಮೌರ್ಯನ ಸಾಯಿಸೋದಿಕ್ಕೆ ಅವಳು ಚಿಕ್ಕವಳಿಂದಾಗಿನೂ ಅವಳು ವಿಷ ಕೊಡ್ತಾ ಹೋಗುದ್ರಂತೆ. ಕೊನೆಗೆ ಅವಳ ಜೊತೆ ಯಾರು ಸಂಘ ಮಾಡಿದ್ರೆ ಅವ್ನು ಸಾಯ್ತಾನೆ ಅನ್ನುವಂತ ರೀತಿಯಲ್ಲಿ ಅವಳನ್ನ ಚಂದ್ರಗುಪ್ತ ಮೌರ್ಯನ ಹತ್ರ ಕಳಿಸ್ತಾರದು ಗೊತ್ತಾಗಿ ಚಾಣಕ್ಯ ಬಚಾವ್ ಮಾಡ್ತಾನೆ ಅಂತ ಒಂದು ಕತೆ. ಆದ್ರೆ ಗೊತ್ತಿರ್ಲಿ, ವಿಷ ಅದು ಬಹುಶಃ ದಂತಕಥೆ, ಅರ್ಬನ್ ಲೆಜೆಂಡ್. ಆ ತರಕ್ಕೆ ಸಾಧ್ಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು ನಮ್ಮ ಪೂರ್ವಿಕರೇನಿದ್ರು ಇವತ್ತಿನ ಯುವಕರು ಇವರಿಗಿಂತ ಹೆಚ್ಚಿನ ವಿಷಯವನ್ನ ಪ್ರತಿದಿನ ನಾವು ತಿಂತಾ ಇದ್ದೀವಿ. ನಮ್ಮ ಅನ್ನದ ಬಟ್ಟಲು, ಕುಡಿಯುವ ನೀರು ವಿಷವಾಗಿದೆ. ಆದ್ರೆ ಮನುಷ್ಯನಿಗೆ, ಪ್ರತಿಯೊಂದು ಜೀವಿಗೂ ವಿಕಾಸ ಪಥದಲ್ಲಿ ನಾವು ಹಾದು ಬಂದಿರೋದ್ರಿಂದ ಅದು ತನ್ನದೇ ಆದಂತಹ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತಾ ಹೋಗುತ್ತೆ, ಮ್ಯೂಟೇಷನ್ ಆಗ್ತಾ ಹೋಗುತ್ತೆ. ಹೇಗೆ ನಾವು ಕೋವಿಡ್, ಕೊರೋನಾ ವೈರಸ್ ಅದಕ್ಕೆ ವ್ಯಾಕ್ಸಿನ್ ಹುಡ್ಕೊಂಡ್ರೆ ಮತ್ತೆ ನಾನು ಇನ್ನೊಂದು ರೂಪದಲ್ಲಿ ರೂಪಾಂತರವಾಗಿ ಬದುಕೋದಿಕ್ ಬಯಸುತ್ತೋ, ಅದೇ ತರಕ್ಕೆ ಸೆಲ್ಫಿಶ್ ಜೀನ್, ನಮ್ಮ ಜೀನ್ಗಳು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ರಕ್ಷಣೆ ಪಡ್ಕೊಳ್ಳುತ್ತೆ. ಆದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಆ ಮ್ಯೂಟೇಷನ್ ಒಳ್ಳೆಯ ರೀತಿಯಲ್ಲಿ ಇರೋದಿಲ್ಲ, ಅಪಾಯಕಾರಿ ಆಗ್ಬಿಡುತ್ತೆ. ನಮ್ಗೆ ಬಾಲನೂ ಬರ್ಬೋದು, ಮೂಗು ಬೆಳಿಬಹುದು, ಅಥವಾ ಕಣ್ಣು ಕಿವಿನೇ ಹೋಗ್ಬಹುದು. ಈ ರೂಪಾಂತರದಲ್ಲಿ ಎಷ್ಟೋ ಕಡೆಗಳಲ್ಲಿ ಮಕ್ಕಳಿಗೆ ಹುಟ್ಟುವಂತ ಮಕ್ಕಳು ನಾವೇ ಇಲ್ಲೇ ನೋಡುದಲ್ಲ, ಎಂಡೋಸಲ್ಫಾನ್ ಅಂತ ಒಂದು ವಿಷ ಹಾಕ್ತಾ ಇದ್ರು. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಅವರಿಗೆ ಎಂಡೋಸಲ್ಫಾನ್ ಸಿಂಪಡಣೆ ಮಾಡಿದ್ಮೇಲೆ ಅದರ ಸಂಪರ್ಕಕ್ಕೆ ಬಂದಂತ ಗರ್ಭಿಣಿಯರ ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ರು. ಅಲ್ಲಿ ರೇಡಿಯೋ ಆಕ್ಟಿವಿಟಿ ಇದಾಗಿ ಏನಂತಾರೆ ಅದಕ್ಕೆ, ರೇಡಿಯೇಷನ್ ನಿಂದಾಗಿ. ಎಲ್ಲಿ ಚರ್ನೋಬಿಲ್ ಅಲ್ಲಿ ಪ್ರಾಣಿಗಳು ಸಹ ವಿಕಲಾಂಗವಾಗಿ ಹುಟ್ಟುತ್ತಾ ಇದ್ವು. ಈ ತರಹದ ಒಂದು ಬೇರೆ ಬೇರೆ ರೀತಿಯ ವ್ಯವಸ್ಥೆ ನಮ್ಮ ಕಣ್ಣು ಮುಂದೆ ಬರಲಿದೆ. ಇಂತಹ ಸಂದರ್ಭದಲ್ಲಿ ನೀವು ಕೊಪ್ಪಳದಲ್ಲಿ 1-2 ಲಕ್ಷ ಜನರ ಮೇಲೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಅಲ್ಲ ಅಲ್ವಾ, ಪ್ರತ್ಯಕ್ಷವಾಗಿಯೇ ನಿಮ್ಮ ಮೇಲೆ ದುಷ್ಪರಿಣಾಮ ಬೀರುವಂತಹ ಒಂದು ವಿಚಾರದ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ದೀರಾ. ಆದರೆ ಬೆಂಗಳೂರಲ್ಲಿ ಮನೆ ಮಾಡಿಕೊಂಡು ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಪ್ರಚಾರಕ್ಕೆ ಬರುವಂತಹ ಜನಪ್ರತಿನಿಧಿಗಳಿಂದ ನಿಮಗೆ ನ್ಯಾಯ ಸಿಗೋದಿಲ್ಲ.